ಸ್ಟ್ಯಾಕ್ಸಲ್ಲಿ ಹೇಗೆ ಆಪರೇಷನ್ಸ್ ಅಥವಾ ಫಂಕ್ಷನ್ಸನ್ನು ನೋಡಿದ್ರಿ, ಅದೇ ರೀತಿ ಕ್ಯೂಸ್ ಮೇಲೂ ಆಪರೇಷನ್ಸ್ ಫಂಕ್ಷನ್ಸು ಪರ್ಫಾರ್ಮ್ ಆಗ್ತಾ ಹೋಗುತ್ತೆ. ಇದನ್ನು ಸಹ 3 ಅಥವಾ 5 ಮಾರ್ಕ್ಸ್ಗೆ ಕೇಳ್ತಾರೆ. ಮೆನ್ಷನ್ ಮಾಡೋಕ್ಕೆ ಕೇಳಿದ್ರೆ 3 ಇರುತ್ತೆ, ಎಕ್ಸ್ಪ್ಲನೇಷನ್ ಕೇಳಿದ್ರೆ 5 ಮಾರ್ಕ್ಸ್ ಇರುತ್ತೆ. ಸ್ಟ್ಯಾಕ್ಸಲ್ಲಿ ಏನೇನು ಆಪರೇಷನ್ ನೋಡಿದ್ರಿ, ಸ್ಟ್ಯಾಕ್ ನೋಡಿದ್ರಿ, ಪುಷು, ಪಾಪು, ಪೀಕು, ಈಸ್ ಎಂಟಿ, ಸೈಜ್ ನೋಡ್ತಾ ಹೋದ್ರಿ. ಸೊ ಅದೇ ಥರನೇ ಕ್ಯೂಸ್ ಮೇಲೂ ಆಪರೇಷನ್ಸ್ ಪರ್ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಇಲ್ಲೂ 3 ಪಾಯಿಂಟ್ ನೆನ್ಪಿಟ್ಕೋಬೇಕು. ಪರ್ಪಸ್ಸು, ಆರ್ಗ್ಯುಮೆಂಟ್ ಅಥವಾ ಪ್ಯಾರಾಮೀಟರ್ ಇದೆಯಾ ಅಂತ ನೋಡ್ಕೋಬೇಕು. ಆರ್ಗ್ಯುಮೆಂಟ್ ಇದ್ರೆ ವ್ಯಾಲ್ಯೂ ರಿಟರ್ನ್ ಆಗಲ್ಲ, ಆರ್ಗ್ಯುಮೆಂಟ್ ಇಲ್ಲ ಅಂತ ಹೇಳಿದ್ರೆ ವ್ಯಾಲ್ಯೂ ರಿಟರ್ನ್ ಆಗತ್ತೆ. ಸೊ ಅಲ್ಲಿ ಸ್ಟ್ಯಾಕ್ಸಲ್ಲಿ ಎಂಟಿ ಸ್ಟ್ಯಾಕ್ ತಗೊಳ್ಳೋದಿಕ್ಕೆ ಸ್ಟ್ಯಾಕ್ ಅನ್ನ ಫಂಕ್ಷನ್ ಅನ್ನ ಯೂಸ್ ಮಾಡ್ತಿದ್ರಿ. ಸೊ ಇಲ್ಲಿ ನನಗೊಂದು ಎಲಿಮೆಂಟ್ನ ಆ್ಯಡ್ ಮಾಡೋಕ್ಕೆ ಒಂದು ಎಂಟಿ ಸ್ಟ್ಯಾಕ್ ಬೇಕು, ಹೊಸದಾಗಿ ಎಂಟಿ ಸ್ಟ್ಯಾಕ್ ಬೇಕು. ಆ ಕ್ಯೂಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಕ್ಯೂ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ದ ಕ್ಯೂ ಆಪರೇಷನ್, ದ ಕ್ಯೂ ಫಂಕ್ಷನ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ದ ನ್ಯೂ ಎಂಟಿ ಕ್ಯೂ. ಫಂಕ್ಷನ್ ಒಳಗಡೆ ಯಾವುದೇ ರೀತಿ ಆರ್ಗ್ಯುಮೆಂಟ್ ಅಥವಾ ಪ್ಯಾರಾಮೀಟರ್ಸ್ ಇಲ್ಲ. ಡು ನಾಟ್ ನೀಡ್ ಪ್ಯಾರಾಮೀಟರ್ ಬಟ್ ರಿಟರ್ನ್ ದ ಎಂಟಿ ಕ್ಯೂ. ಯೂಸರ್ಗೆ ಒಂದು ಎಂಟಿ ಕ್ಯೂ ಕ್ರಿಯೇಟ್ ಆಗಿದೆ ಅಂತ ಮೆಸೇಜ್ ಅನ್ನ ರಿಟರ್ನ್ ಮಾಡ್ತಾ ಹೋಗುತ್ತೆ, ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಇಸ್ ಎನ್ ಕ್ಯೂ. ಎನ್ ಕ್ಯೂ ಅಂತ ಹೇಳಿದ್ರೆ ಸ್ಟ್ಯಾಕ್ ಅಲ್ಲಿ ಹೇಗೆ ನೀವು ಪುಷ್ ಮಾಡ್ತಾ ಇದ್ರೆ ಅದೇ ತರನೇ ಇಲ್ಲಿ ಎನ್ ಕ್ಯೂ. ಯಾವ ಎಲಿಮೆಂಟ್ನ ಇನ್ಸರ್ಟ್ ಮಾಡ್ತಿದ್ದೀರೋ ಅದನ್ನ ಕಳಿಸ್ತಾ ಇರೋದು. ಐಟಮ್, ಎಲಿಮೆಂಟ್, ವ್ಯಾಲ್ಯೂ, ಡೇಟಾ ಏನಾದ್ರೂ ಬರೀಬಹುದು. ಸೊ ದ ಎನ್ ಕ್ಯೂ ಆಪರೇಷನ್ ಈಸ್ ಯೂಸ್ಡ್ ಟು ಇನ್ಸರ್ಟಿಂಗ್ ಆರ್ ಆಡಿಂಗ್ ಅ ನ್ಯೂ ಎಲಿಮೆಂಟ್ ಇನ್ ಟು ದ, ಯಾವ ಎಂಡ್ ಅಲ್ಲಿ ನೀವು ಇನ್ಸರ್ಟ್ ಮಾಡ್ತಾ ಇರೋದು ರೇರ್ ಎಂಡ್, ಇದನ್ನ ಬರೀಲೇಬೇಕು. ಸ್ಟ್ಯಾಕ್ ಅಲ್ಲೂ ಅಷ್ಟೇ, ಟಾಪ್ ಎಂಡ್ ಅಂತ ಏನಿರುತ್ತೆ ಅದನ್ನು ಬರೀಲೇಬೇಕು. ಸೊ ಇನ್ಸರ್ಟಿಂಗ್ ನ್ಯೂ ಎಲಿಮೆಂಟ್ ಇನ್ ಟು ದ ರೇರ್ ಎಂಡ್ ಆಫ್ ಅ ಕ್ಯೂ. ನೀಡ್ ಅ ಪ್ಯಾರಾಮೀಟರ್ ಬಟ್ ಡು ನಾಟ್ ರಿಟರ್ನ್ ಅ ವ್ಯಾಲ್ಯೂ. ಪ್ಯಾರಾಮೀಟರ್ ಆರ್ಗ್ಯುಮೆಂಟ್ ಇದೆ ಅಂದ್ರೆ ವ್ಯಾಲ್ಯೂ ರಿಟರ್ನ್ ಆಗೋಲ್ಲ. ಅಲ್ಲಿ ಡಿಲೀಷನ್ ಅನ್ನ ಪಾಪ್ ಅಂತ ಕರಿತಿದ್ರಿ, ಬಟ್ ಇಲ್ಲಿ ಡಿಲೀಷನ್ ಅಂತ ಕರೀತಾರೆ ಡಿ ಕ್ಯೂ ಅಂತ ಕರಿತೀರಾ. ದಿಸ್ ಆಪರೇಷನ್ ಈಸ್ ಯೂಸ್ ಟು ಡಿಲೀಟಿಂಗ್ ಆನ್ ಎಲಿಮೆಂಟ್ ಫ್ರಮ್, ಯಾವ ಎಂಡ್ ಇಂದ, ಫ್ರಂಟ್ ಎಂಡ್ ಆಫ್ ಅ ಕ್ಯೂ. ಬಟ್ ಅಲ್ಲಿ ಟಾಪ್ ಮೋಸ್ಟ್ ಎಲಿಮೆಂಟ್, ಟಾಪ್ ಎಂಡ್ ಹತ್ರ ಇರೋ ಎಲಿಮೆಂಟ್ಸ್ ಅನ್ನ ರಿಮೂವ್ ಮಾಡ್ತಾ ಬರ್ತೀರಾ. ಡು ನಾಟ್ ನೀಡ್ ಅ ಪ್ಯಾರಾಮೀಟರ್ ಬಟ್ ರಿಟರ್ನ್ ದ ಡಿಲೀಟೆಡ್ ಎಲಿಮೆಂಟ್. ಯಾವ ಎಲಿಮೆಂಟು ಅಂದ್ರೆ ಫಸ್ಟ್ ಇರೋ ಎಲಿಮೆಂಟ್ಸ್ ಯಾವ್ದಿರುತ್ತೆ ಅದು ಡಿಲೀಟ್ ಆಗಿರುತ್ತೆ, ಅದನ್ನ ಡಿಸ್ಪ್ಲೇ ಮಾಡ್ತಾ ಹೋಗೋದು ಯೂಸರ್ಗೆ. ಇಲ್ಲಿ ಪೀಕ್ ಫಂಕ್ಷನ್ ವರ್ಕ್ ಆಗಲ್ಲ. ಓಕೆ, ಸೊ ದ ನೆಕ್ಸ್ಟ್ ಇಸ್ ಈಸ್ ಎಂಟಿ. ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಯಾಕೆ ಬೇಕು ಈಸ್ ಎಂಟಿ ಅಂದ್ರೆ, ಸೊ ಕ್ಯೂ ಫುಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ. ಸೊ ದಿಸ್ ಫಂಕ್ಷನ್ ಈಸ್ ಯೂಸ್ಡ್ ಟು ಚೆಕ್ ವೆದರ್ ದ ಕ್ಯೂ ಈಸ್ ಫುಲ್ ಆರ್ ನಾಟ್. ಡು ನಾಟ್ ನೀಡ್ ಅ ಪ್ಯಾರಾಮೀಟರ್ ಬಟ್ ರಿಟರ್ನ್ ದ, ಎಂತ ವ್ಯಾಲ್ಯೂ ರಿಟರ್ನ್ ಮಾಡುತ್ತೆ, ಬೂಲಿಯನ್ ವ್ಯಾಲ್ಯೂ. ಯಾವುದು ಬೂಲಿಯನ್ ಅಂದ್ರೆ ಗೊತ್ತಿದೆ ಆಲ್ರೆಡಿ, 0 ಮತ್ತೆ 1. ಕ್ಯೂ ಅಲ್ಲಿ ಟೋಟಲ್ ಆಗಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ಅದನ್ನ ಡಿಸ್ಪ್ಲೇ ಮಾಡಕ್ಕೆ ಏನ್ ತಗೊಂತೀವಿ, ಸೈಜ್. ದ ಸೈಜ್ ಫಂಕ್ಷನ್ ಆರ್ ಆಪರೇಷನ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ ದ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಕ್ಯೂ. Do not need a parameter but return the integer value. Always return the integer value. ನಾನು ಇಲ್ಲಿ ಸಮ್ ಕ್ಯೂಸ್ ಅನ್ನ ಬರ್ದಿದ್ದೀನಿ. ಸೊ ನಾನು ಇಲ್ಲಿ ಕ್ಯೂ ಆಫ್ ಅಂತ ಬರ್ಕೊಂಡಿಲ್ಲ, ಡೈರೆಕ್ಟ್ ಆಗಿ ಲೊಕೇಶನ್ ಅನ್ನ ಬರ್ದಿದ್ದೀನಿ. 10, 20, 30, 40 ಇನ್ ಎಲಿಮೆಂಟ್ ಆ್ಯಡ್ ಆದಂಗೆ ನಿಮ್ಮ ರೇರು ಶಿಫ್ಟ್ ಆಗ್ತಾ ಮೂವ್ ಆಗ್ತಾ ಹೋಗುತ್ತೆ. ಫಸ್ಟ್ ಎಲಿಮೆಂಟ್ಸ್ ಹತ್ರ ಯಾವ್ದಿರುತ್ತೆ, ಫ್ರಂಟ್ ಇರುತ್ತೆ. ಸೊ ಈಗ ಇದ್ರದ್ದು ಸೈಜ್ ಏನು? ಸೊ ಸೈಜ್ ಅಂತ ಹೇಳಿದ್ರೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್. ಸೊ ಎಷ್ಟಿದೆ, 4. ಇದ್ರದ್ದು ಸೈಜ್ ಏನು, 2. ಸೊ ಇದ್ರದ್ದು ಸೈಜ್ ಏನು ಬರುತ್ತೆ, ದಟ್ ಈಸ್ 7. ಓಕೆ, ಇಲ್ಲಿ ರೇರ್ ಇದೆ, ಫಸ್ಟ್ ಎಲಿಮೆಂಟ್ ಹತ್ರ ಫ್ರಂಟ್ ಇದೆ. ಸೊ ನಮ್ಗೆ ಏನಿದೆ 4, 2 ಮತ್ತೆ 7 ಅದು ಇಂಟೀಜರ್ ವ್ಯಾಲ್ಯೂಸ್ ಅಲ್ಲೇ ಇರುತ್ತೆ. ಓಕೆ, ಸೊ ದಿಸ್ ಆರ್ ದ ಆಪರೇಷನ್ಸ್ ಪರ್ಫಾರ್ಮ್ಡ್ ಆನ್ ಕ್ಯೂಸ್. ಫಸ್ಟ್ ಒನ್ ಯಾವುದು, ಕ್ಯೂ. ಕ್ರಿಯೇಟ್ ಅ ನ್ಯೂ ಎಂಟಿ ಕ್ಯೂ. ಎನ್ ಕ್ಯೂ, ಇನ್ಸರ್ಟಿಂಗ್ ಅ ಎಲಿಮೆಂಟ್ ಇನ್ ಟು ದ ರೇರ್ ಎಂಡ್ ಆಫ್ ಅ ಕ್ಯೂ. DQ, deleting element from front end of a queue. Is empty, check whether ಅಂದ್ರೆ ಇನ್ಸರ್ಟ್ ಮಾಡೋಕ್ಕಿಂತ ಮುಂಚೆ ಕ್ಯೂ ಫುಲ್ ಇದೆಯಾ, ಡಿಲೀಟ್ ಮಾಡೋಕ್ಕಿಂತ ಮುಂಚೆ ಕ್ಯೂ ಎಂಟಿ ಆಗಿದೆಯಾ ಚೆಕ್ ಮಾಡೋದಕ್ಕೆ ಈಸ್ ಎಂಟಿ. ಸೈಜ್, ಡಿಸ್ಪ್ಲೇ ಆರ್ ರಿಟರ್ನ್ ದ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಕ್ಯೂಸ್. ಕ್ಲಿಯರ್ ಆಯ್ತಾ ಆಪರೇಷನ್ನು? ಅಂಡ್ ಒನ್ ಮೋರ್ ಥಿಂಗ್, ಹೇಗೆ ಸ್ಟ್ಯಾಕ್ ಅಲ್ಲಿ ಅಟ್ ಎ ಟೈಮಲ್ಲಿ ಒಂದೇ ಎಲಿಮೆಂಟ್ ಇನ್ಸರ್ಟ್, ಒಂದೇ ಎಲಿಮೆಂಟ್ ಡಿಲೀಟ್ ಆಗುತ್ತೋ ಅದೇ ರೀತಿನೇ ಕ್ಯೂಸ್ ಅಲ್ಲೂ ಒಂದು ಎಲಿಮೆಂಟೇ ಇನ್ಸರ್ಟ್ ಆಗುತ್ತೆ, ಒಂದು ಎಲಿಮೆಂಟು ಡಿಲೀಟ್ ಆಗ್ತಾ ಹೋಗುತ್ತೆ ಅಟ್ ಎ ಟೈಮಲ್ಲಿ. ಅರ್ಥ ಆಯ್ತೇನ್ರಪ್ಪ?